ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಈಗ ಹೊಸ ರೀತಿಯಲ್ಲಿ ಕನಕಾಂಬರ ಹೂವನ್ನು ಹೇಗೆ ಕಟ್ಟೋದು ನೋಡ್ಕೊಳ್ಳೋಣ. ನೋಡಿ, ಈಗ ಎರಡೆರಡು ಕನಕಾಂಬರಗಳನ್ನು ನಾನು ಒಂದು ಪ್ಲೇಟ್ನಲ್ಲಿ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಅದಕ್ಕೆ 2 ಉಲ್ಲನ್ ದಾರನ ತೆಗೆದಿಟ್ಕೊಂಡಿದ್ದೀನಿ. ಒಂದು ವೇಸ್ಟ್ ಕಾರ್ಡ್ಬೋರ್ಡ್ ಬಾಕ್ಸನ್ನು ತಗೊಂಡು ಅದಕ್ಕೆ 2 ಉಲ್ಲನ್ ದಾರನ ನಾನು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಕಟ್ಕೋಬೋದು. ಈ ಥರ ಮಾಡೋದ್ರಿಂದ ಹೂ ಕಟ್ಟಕ್ಕೆ ಬರದೇ ಇರೋರು ಸಹ ನಾವು ಈ ರೀತಿ ಕಟ್ಕೊಳ್ಬೋದು. ನೋಡಿ, ಸ್ವಲ್ಪ ಟೈಟಾಗೆ ನೀಟಾಗಿ ಹಾಕ್ಕೊಳ್ಳಿ. ಈಗ ಅದನ್ನು ನಾನು 2 ನೀಟಾಗಿ ದೂರ ಮಾಡಿಕೊಂಡ್ರೆ ನಾನು ಹೂವು ಮಧ್ಯದಲ್ಲಿಡೋದಕ್ಕೆ ಸರಿಯಾಗುತ್ತೆ. ಇನ್ನೊಂದು ಪಿಂಕ್ ಕಲರ್ ದಾರ ಏನಿತ್ತು ಅದನ್ನು 1 ಸಿಂಗಲ್ ತಗೊಂಡು ಕಾರ್ನರ್ಗೆ, ಅಂದರೆ ಎಲ್ಲಿ ಗಂಟು ಹಾಕಿದ್ನೋ ಅದೇ ಪ್ಲೇಸ್ಗೆ ನಾನು ಆ ಸಿಂಗಲ್ ದಾರನ ಕಟ್ಕೊಂಡು ಅದನ್ನು ನೀಟಾಗಿ ಉಂಡೆ ಮಾಡಿ ಇಟ್ಕೊಂಡು ಸಪ್ರೇಟಾಗಿ ಇಟ್ಕೊಂಡಿರ್ತೀನಿ. ನೋಡಿ, ಎಕ್ಸ್ಟ್ರಾ ದಾರನೆಲ್ಲ ಕಟ್ ಮಾಡ್ಕೊಂಡ್ಬಿಡಿ. ಈ ಥರ ನಾನು ರೌಂಡಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೆ. ಈಗ ನೋಡಿ, 2 ಏನು ಜೋಡಿಸಿಟ್ಕೊಂಡಿದ್ನಲ್ಲ ಪ್ಲೇಟಲ್ಲಿ, ಅದನ್ನು ಈಗ ನಾರ್ಮಲಾಗಿ ಹೂವು ಕಟ್ಟೋರೆಲ್ಲ ಏನು ಮಾಡ್ತಾರೆ, ಮೇಲೆ 2 ಕೆಳಗಡೆ 2 ಇಡ್ತಾರಲ್ವ, ಆ ಕಾಡು ಅಂತಾರಲ್ವ, ಅದನ್ನು ನಾವು ನೀಟಾಗಿ ಜೋಡಿಸಿ ಇಟ್ಕೋಬೇಕು. ಈ ಥರ ಬರೋ ಥರ ನಾವು ಈಗ ಕಟ್ಟೋದನ್ನ ತೋರಿಸ್ಕೊಡ್ತೀನಿ. ನೋಡಿ, ಫಸ್ಟ್ 2 ಹೂವನ್ನು ಆ ದಾರದ ಮಧ್ಯೆ ನಾವು 2 ದಾರಗಳ ಮಧ್ಯೆ ಇಟ್ಕೋಬೇಕು. ಈಗ ನೆಕ್ಸ್ಟ್ 2 ಹೂವು ಏನಿತ್ತು ಅದನ್ನು ಅದರ ಮೇಲೆ, ಆಗಲೇ ನಾನೀಗ ಕೈ ಮೇಲೆ ಇಟ್ಟು ತೋರಿಸಿದ್ನಲ್ಲ ಅದೇ ಥರ ಅದರ ಮೇಲೆ ಇಟ್ಕೊಳ್ಳೋಣ. ಈಗ ಈ ಪಿಂಕ್ ಕಲರ್ ಉಲ್ಲರ್ ದಾರ ಏನಿತ್ತು ಅದನ್ನು ಆ 2 ದಾರಗಳ ಮಧ್ಯದಿಂದ ಸೇರಿಸಿ ನಾವು ನಾಟ್ ಥರ, ಅಂದರೆ ಗಂಟು ಬರೋ ರೀತಿಯಲ್ಲಿ ಹಾಕ್ಕೋಬೇಕು. ತುಂಬ ಟೈಟಾಗೂ ಎಳಿಬಿಡಿ, ಕಟ್ಟಾಗ್ಬಿಡುತ್ತೆ. ನೋಡಿಕೊಂಡು ಒಂದು ಮೀಡಿಯಮ್ ರೇಂಜಲ್ಲಿ ಎಳ್ಕೊಂಡ್ರೆ ಅದು ಟೈಟಾಗಿ ಕೂತಿದೆಯಾ ಇಲ್ವಾ ನೋಡಿಕೊಂಡ್ರೆ ಸಾಕಾಗತ್ತೆ. ಇದೇ ಥರ ನೀವು ಕಂಟಿನ್ಯೂಸ್ ಆಗಿ ಕಟ್ಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ನೀವು ಕಟ್ಕೊಳ್ಬೋದು. ಈ ರೀತಿ ಕಟ್ಟೋದ್ರಿಂದ ಈಗ ತುಂಬ ಜನಕ್ಕೆ ಹೂವು ಕಟ್ಟಕ್ಕೆ ಬರೋದಿಲ್ಲ, ಪ್ರಾಕ್ಟೀಸ್ ಇಲ್ಲ ಅಂತೆಲ್ಲ ಹೇಳಿರ್ತಾರಲ್ವ, ಅವ್ರಿಗೂ ತುಂಬ ಈಸಿಯಾಗಿ ನೀವು ಹೂವು ಕಟ್ಟೋದನ್ನ ಕಲ್ತ್ಕೋಬೋದು. ಈ ಥರ ಕಟ್ಕೊಂಡು ತಲೆಗಳಿಗೆ ಮುಡ್ಕೊಳ್ಬೋದು, ದೇವರಿಗೆ ಅಲಂಕಾರ ಮಾಡೋದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಈಕ್ವಲಾಗಿ ಇಟ್ಕೊಂಡು ಹೋಗಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಎಲ್ಲ ಹೂವೂ ಒಂದೇ ಸೈಜ್ನಲ್ಲಿ ಇರೋ ಥರ ನೀಟಾಗೆ ಇರುತ್ತೆ. ನಾನು 2 ಕಲರ್ ಏನಕ್ಕೆ ಬಳಸಿದ್ದೀನಿ ಅಂದರೆ, ಒಂದು ನಿಮಗೆ ಅರ್ಥ ಆಗುತ್ತೆ, ಇನ್ನೊಂದು ಈ ಥರ ಮಲ್ಟಿ ಕಲರ್ ಯೂಸ್ ಮಾಡೋದ್ರಿಂದ, ಬೇರೆ ಬೇರೆ ಕಲರ್ ಯೂಸ್ ಮಾಡೋದ್ರಿಂದ ಆ ಹೂವಿನ ಮಧ್ಯೆ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಆ ದಾರಗಳು. ಅದಕ್ಕೋಸ್ಕರ ನಾನು 2 ಕಲರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಹೀಗೆ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೂ ಎಷ್ಟು ಉದ್ದ ಬೇಕೋ ಲೆಂತ್ ನೋಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ಕಟ್ಕೊಳ್ತಾ ಹೋಗ್ಬೋದು. ಆಗಲೇ ನೀವು ನೋಡಿದರೆ ನಾನು ಚಿಕ್ಕದಾಗಿ ಬಾಕ್ಸ್ ಆಕಾರದಲ್ಲಿ ಚಿಕ್ಕದು ಯಾವ ಕಡೆ ಇದೆ ಆ ಕಡೆ ನಾನು ದಾರಾನ ಕಟ್ಕೊಂಡಿದ್ದೆ. ಇಲ್ಲ ನನಗೆ ಜಾಸ್ತಿ ಉದ್ದ ಬೇಕು ಅಂತ ಅಂದಿದ್ದಲ್ಲಿ ಉದ್ದುದ್ದ ಬಾಕ್ಸ್ನ ಇಟ್ಕೊಂಡು ನೀವು ಆ ಕಡೆನೂ ಕಟ್ಕೊಂಡು ಹೋಗ್ಬೋದು. ಆವಾಗ ಇನ್ನೂ ಸ್ವಲ್ಪ ಜಾಸ್ತಿ ಉದ್ದನೇ ಬರುತ್ತೆ. ನೋಡಿ, ಈ ಥರ ಕಟ್ಟೋದ್ರಿಂದ ಅದು ತುಂಬ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀನಿ ಅದೆಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಮೊದಲಿಗೆ ಹೂ ಕಟ್ಟಕ್ಕೆ ಬರದೇ ಇದ್ದಾಗ ನಾನು ಇದೇ ಥರನೇ ಮಾಡಿ ದೇವರುಗಳಿಗೆ ಅಲಂಕಾರ ಮಾಡ್ತಾಯಿದ್ದೆ. ನಂತರ ನಾನು ಪ್ರಾಕ್ಟೀಸ್ ಮಾಡಿಕೊಂಡೆ ಹೂ ಕಟ್ಟೋದನ್ನು. ಅದನ್ನು ನಾನು ನಿಮಗೆ ಫ್ಯೂಚರಲ್ಲಿ ಒಂದಿನ ಯಾವ ಥರ ಕಟ್ಬೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನಿಧಾನಕ್ಕೆ. ಇದರಲ್ಲೂ ನಾವು ತುಂಬ ವೆರೈಟೀಸ್ ಆಫ್ ಹೂವುಗಳನ್ನ ನಾವು ಟ್ರೈ ಮಾಡ್ಬೋದು. ಮತ್ತು ಇದೇ ಥರ ನಾವು ಬೇರೆ ಬೇರೆ ಡಿಸೈನ್ಗಳಲ್ಲಿ ಮಾಡ್ಕೋಬೋದು. ಅದು ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಡ್ತಾ ಇರಿ. ಪ್ರತಿ ವಿಡಿಯೋಸನ್ನು ಲಾಸ್ಟ್ವರೆಗೂ ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಹೊಸದಾಗಿ ನೀವು ಕಲ್ತ್ಕೋಬೋದು. ನಿಮ್ಗೇನಾದರೂ ಗೊತ್ತಿದ್ರೆ ನೀವು ನನಗೆ ಕಮೆಂಟ್ ಮಾಡಿ ಈ ಥರ ಮಾಡ್ಬೋದು ಅಂತ. ನಾನು ಅದನ್ನು ಟ್ರೈ ಮಾಡಿ ನಾನು ನಿಮಗೆ ಮತ್ತೆ ಒಂದು ವಿಡಿಯೋನ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಫ್ರೆಶ್ ಹೂವು ಇದ್ದರೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ನೋಡಿ, ಆ ಹಾಕಿರೋ 2 ಕಲರ್ ದಾರ ಎಷ್ಟು ಚೆನ್ನಾಗಿ ಮಿಂಗಲ್ ಆಗಿ ಒಂದಾದ್ಮೇಲೆ ಒಂದೆಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಮಧ್ಯದಲ್ಲಿ. ನೋಡಿ, ಒಳ್ಳೆ ಏನೋ ಸೂಜಿ ದಾರ ಎತ್ಕೊಂಡು ಹೊಲ್ದಿದ್ದಾರೇನೋ ಅನ್ನೋ ಥರ ಇದೆ. ಅದು ಎಷ್ಟು ಸಿಂಪಲ್ ಅಲ್ವಾ ನೋಡೋದಕ್ಕೆ. ನೀವು ಒಂದ್ಸರಿ ಮಾಡಿ ನೋಡಿ, ಇನ್ನೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ, ಹಿಂದೇನು ದಾರ ಇರುತ್ತಲ್ವ ಅದನ್ನು ನೋಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೋದು. ಈಗ ನೋಡಿ, ಫೈನಲ್ ಲುಕ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ.
ಇದನ್ನು ನಿಮಗೆ ಯಾವ ಥರ ಬೇಕೋ ಆ ಥರ ಅಲಂಕಾರ ಮಾಡ್ಬೋದು. ಮುಂದಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.